ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಟಾಕ್ 18 ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಪರಿಚಯಿಸುತ್ತಿರುವ ಪ್ರೊಫೈಲ್ ಯಾರದ್ದು ಅಂದರೆ ಸ್ಮಿತಾ ಅವ್ರದ್ದು. ಸ್ಮಿತಾ NR ಅಂತ. ಹೌದು ಸ್ನೇಹಿತರೆ, ಇವರು 29 ವರ್ಷದ ಸುಂದರ ಮತ್ತು ಸಂಸ್ಕಾರವಾದ ಹುಡುಗಿ. ಇವರು ಮೈಸೂರಿನವರು. ಸ್ಮಿತಾ ಅವರು ಪ್ರಸಿದ್ಧ ಕಾಲೇಜಿನಲ್ಲಿ ಲೆಕ್ಚರರ್ ಇನ್ ಕಾಮರ್ಸ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಒಳ್ಳೆಯ ಸಂಬಳ ಕೂಡ ಇದೆ. ಹಾಗೂ ಅವರು ಬಾಳಿನಲ್ಲಿ ಶಿಕ್ಷಣಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಇಲ್ಲ ಅನ್ನುವ ನಂಬಿಕೆಯಲ್ಲಿ ಬದುಕುತ್ತಿದ್ದಾರೆ. ತಮ್ಮ ವಿದ್ಯಾರ್ಥಿಗಳ ಜೊತೆ ಸದಾ ಹತ್ತಿರವಾಗಿರೋ ವ್ಯಕ್ತಿತ್ವ ಇವರದು. ಪ್ರಾಮಾಣಿಕತೆ ಮತ್ತು ಶಾಂತಿಯುತ ಬದುಕಿನ ಪರವಾಗಿರುವ ಹುಡುಗಿ. ಇವರು ಯಾವ ರೀತಿ ಗಂಡು ಬೇಕು ಎಂದು ಬಯಸುತ್ತಿದ್ದಾರೆ ಎಂದರೆ, ಸ್ಮಿತಾ ಅವರಿಗೆ ಬೇಕಾದ ಗಂಡು ವಿನಯಶೀಲ ಮತ್ತು ಅರ್ಥ ಮಾಡಿಕೊಳ್ಳುವ ಮತ್ತು ಸಂಸ್ಕಾರವಾಗಿರೋನು. ಅವರಿಗೆ ಗಂಡು ಎಷ್ಟು ಗಳಿಸುತ್ತಾನೆ ಅನ್ನೋದಕ್ಕಿಂತ ಎಷ್ಟು ಗೌರವ ಕೊಡುತ್ತಾನೆ ಅನ್ನೋದೇ ಮುಖ್ಯ. ಅವರು ಹೇಳುತ್ತಾರೆ, ಮನೆ ಕಟ್ಟೋದು ಸುಲಭ, ಆದರೆ ಮನಸ್ಸು ಕಟ್ಟೋದು ಕಷ್ಟ. ಆದರೆ ಪ್ರೀತಿ, ಗೌರವ ಮತ್ತು ಪರಸ್ಪರ ಭಾವನೆ ಇರುವ ಸಂಗಾತಿ ಸಿಕ್ಕರೆ ಅದೇ ಜೀವನದ ಗೆಲುವು ಅಂತೆ. ಸ್ನೇಹಿತರೆ, ನಿಮಗೆ ಯಾರಿಗಾದರೂ ಸ್ಮಿತಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಿದ್ದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆನಂತರ 100ಗೆ 200% ಅವರ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಅವರ ಕುಟುಂಬದ ಮಾಹಿತಿ ನೋಡೋದಾದರೆ, ಸ್ಮಿತಾ ಅವರ ತಂದೆ ನಿವೃತ್ತ ಸರ್ಕಾರಿ ನೌಕರರಾಗಿರುತ್ತಾರೆ. ಹೌದು ಸ್ನೇಹಿತರೆ, ಸ್ಮಿತಾ ಅವರ ತಂದೆಯೂ ಕೂಡ ಒಬ್ಬ ಸರ್ಕಾರಿ ನೌಕರಿಯಲ್ಲಿದ್ದವರು. ಅವರು ಮೈಸೂರಿನ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಅವರ 60ನೇ ವಯಸ್ಸಿಗೆ ನಿವೃತ್ತಿಯಾಗಿದ್ದಾರೆ. ತಾಯಿ ಗೃಹಿಣಿ. ಒಬ್ಬ ಅಣ್ಣ ಸರ್ಕಾರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಾನೆ. ಅವನು ಕೂಡ ವಿವಾಹಿತ. ಅವನ ಹೆಂಡತಿ ಹೆಸರು ಸುಮಾ. ಅವಳು ಸರ್ಕಾರಿ ಟೀಚರ್ ಆಗಿ ಕೆಲಸ ಮಾಡುತ್ತಾಳೆ. ಮನೆ ತುಂಬ ಒಬ್ಬರಿಗೊಬ್ಬರಿಗೆ ಪ್ರೀತಿ, ಪರಸ್ಪರ ಅರ್ಥ ಮಾಡಿಕೊಳ್ಳುವ ಕುಟುಂಬ. ಸ್ಮಿತಾ ಅವರು ಹೇಳ್ತಾರೆ, ನಮ್ಮ ಮನೆಯಲ್ಲೇ ನಾನು ಪ್ರೀತಿಯ ಅರ್ಥ ಕಲಿತಿದ್ದೇನೆ ಅಂತ. ಮತ್ತು ಅವರ ಗುಣಗಳನ್ನು ನೋಡೋದಾದರೆ, ಸ್ಮಿತಾ ತುಂಬ ಶಾಂತ ಸ್ವಭಾವದವಳು. ಅವಳಿಗೆ ಓದಿನ ಜೊತೆಗೆ ಅಡಿಗೆ, ಸಂಗೀತ ಮತ್ತು ಸಮಾಜ ಸೇವೆ ತುಂಬ ಇಷ್ಟ. ಅದರಲ್ಲೂ ಬಡವರಿಗೆ ಸಹಾಯ ಮಾಡೋದ್ರಲ್ಲಂತೂ ಸ್ಮಿತಾ ಅವ್ರದ್ದು ಎತ್ತಿದ ಕೈ. ಕೆಲಸ ಮಾಡುವಾಗ ತುಂಬ ಡಿಸಿಪ್ಲಿನ್ ಆಗಿರುತ್ತಾರೆ. ಆದರೆ ಮನೆಯವರ ಜೊತೆ ಮುದ್ದಾದ ನಗು ಮೂಡಿಸುವವಳು. ಆತ್ಮವಿಶ್ವಾಸ, ನಂಬಿಕೆ ಮತ್ತು ಒಳ್ಳೆಯ ಮನಸ್ಸು ಅವಳ ಬಲ. ಮದುವೆ ಬಗ್ಗೆ ಸ್ಮಿತಾ ಅವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಅವರಿಗೆ ಮದುವೆ ಎಂದರೆ ಕೇವಲ ಕಾರ್ಯಕ್ರಮವಲ್ಲ, ಅದು 2 ಮನಸ್ಸಿನ ಒಪ್ಪಂದ ಎಂದು ಅವರು ನಂಬುತ್ತಾರೆ. ಹೆಂಡತಿ ಮತ್ತು ಗಂಡು ಗೆಳೆಯರಂತೆ ಇರಬೇಕು, ಶತ್ರುಗಳಂತೆ ಅಲ್ಲ. ಸ್ಮಿತಾ ಬಾಳಲ್ಲಿ ಹಂಚಿಕೊಳ್ಳುವ ಬಾಳ ಸಂಗಾತಿಯನ್ನು ಬಯಸುತ್ತಾರೆ, ಕೇವಲ ಮನೆ ಕೆಲಸದ ಪಾಲುದಾರನಲ್ಲ. ಅಂತಿಮ ಆಹ್ವಾನ, ಈ ರೀತಿಯ ಸರಳ, ಬುದ್ಧಿವಂತ ಮತ್ತು ಸಂಸ್ಕಾರವಾದ ಹುಡುಗಿಯನ್ನು ಜೀವನ ಸಂಗಾತಿಯಾಗಿ ಬಯಸುವವರು ಇದ್ದರೆ ಪ್ರೀತಿ, ಗೌರವ ಮತ್ತು ನಂಬಿಕೆ ಮನಸ್ಸಿನಿಂದ ಸಂಪರ್ಕಿಸಿ. ಇವರ ಅಡ್ರೆಸ್ ಮತ್ತು ಫೋನ್ ನಂಬರ್ ಬೇಕಾದಲ್ಲಿ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ.